ಸೊ ಇವಾಗ ನಾವು ಬಂದಿದ್ದೀವಿ. ಈ ಜಾಗದ ಹೆಸರು ಅಭಿಮನ್ಯುಪುರ್ ಅಂತ. ಕುರುಕ್ಷೇತ್ರದಿಂದ 13 ಕಿಲೋಮೀಟ್ರ್ ದೂರದಲ್ಲಿದೆ. ಕಾರಲ್ಲಿ ಬಂದರೆ ಒಂದು 15 ನಿಮಿಷ ಟೈಮ್ ಆಗುತ್ತೆ. ಈ ಜಾಗದ ವಿಶೇಷ ಏನಪ್ಪ ಅಂದರೆ, ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯುಗೆ ಚಕ್ರವ್ಯೂಹವನ್ನು ರಚನೆ ಮಾಡಿ ಅವನು ಫೈಟ್ ಮಾಡಿ ಇಲ್ಲಿ ಮಡಿದಂಥ ಸ್ಥಳ ಇದು. ಸೊ ಮಹಾಭಾರತ ಯುದ್ಧದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಭಿಮನ್ಯು ಅಂದರೆ ಅರ್ಜುನ ಮತ್ತು ಸುಭದ್ರೆ ಮಗ. ಅವನು 18ನೇ ವಯಸ್ಸಲ್ಲೇ ಭಾಳ ಶೂರ, ಆಮೇಲೆ ಯುದ್ಧದಲ್ಲಿ ತುಂಬ ಎಕ್ಸ್ಪರ್ಟ್ ಇರ್ತಾನೆ. ಮಹಾಭಾರತದ 13ನೇ ದಿನ ಅರ್ಜುನ ಬೇರೆ ಎಲ್ಲೋ ಯುದ್ಧ ಮಾಡ್ತಿದ್ದಾಗ ಇಲ್ಲಿ ದ್ರೋಣಾಚಾರ್ಯ ಮತ್ತು ಇನ್ನಿತರ ಕೌರವರು ಅಭಿಮನ್ಯುನ ಸಾಯಿಸಬೇಕು ಅಂತ ಈ ಚಕ್ರವ್ಯೂಹನ ರಚನೆ ಮಾಡಿ ಇಲ್ಲಿ ಕರ್ಕೊಂಬಂದು ಅವನ್ನ ಚಕ್ರವ್ಯೂಹದೊಳಗೆ ಕರೆದು ಯುದ್ಧ ಮಾಡ್ತಾರೆ. ಅಷ್ಟಾದ್ರೂ ಅವನು ತುಂಬ ಸಾಮರ್ಥ್ಯದಿಂದ ಹೋರಾಡ್ತಾನೆ. ಕಡೆಗೆ ಅವನ ಶಸ್ತ್ರಗಳೆಲ್ಲ ತೆಗೆದುಹಾಕ್ಬಿಟ್ಟ ಮೇಲೂ ಏನೂ ಇಲ್ಲದೇ ಇದ್ರೂ ಅವನ ರಥದ ಚಕ್ರನೇ ತೊಗೊಂಡು ಅದರಲ್ಲೇ ಸುಮಾರು ಹೊತ್ತು ಫೈಟ್ ಮಾಡ್ತಾನೆ. ಅದರ ಜ್ಞಾಪಕಾರ್ಥವಾಗಿ ಇಲ್ಲಿ ನೀವು ನೋಡ್ಬೋದು ಒಂದು ಅಭಿಮನ್ಯು ಪ್ರತಿಮೆ, ಅದು ಚಕ್ರ ಹಿಡ್ಕೊಂಡಿರೋವಂಥದ್ದು ಇದೆ. ಭಾಳ ಚೆನ್ನಾಗಿರೋವಂಥ ಜಾಗ.